ಚಾಟ್ ಜಿಪಿಟಿಗೆ SSLC ಅಲ್ಲಿ 625 ಬರುತ್ತಾ? ಇದನ್ನ ಟೆಸ್ಟ್ ಮಾಡುವಂತ ಸಮಯ. ನಿಮಗೇನನ್ಸುತ್ತೆ ಚಾಟ್ ಜಿಪಿಟಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ? ಔಟ್ ಆಫ್ 100 ಕೊಡೋಣ. 625ಗಿಂತ ಒಂದು ಪೇಪರ್ ಅನ್ನ ನಾವು ಚೆಕ್ ಮಾಡೋಣ, ಅದೆಷ್ಟು ಕೊಡುತ್ತೆ ಅಂತ. ಸೊ 100 ಮಾರ್ಕ್ಸಿಗೆ ನಿಮ್ಗೆ ಎಷ್ಟು ಅನ್ಸುತ್ತೆ ಚಾಟ್ ಜಿಪಿಟಿಗೆ ಬರುತ್ತೆ ಅಂತ ಚಾಟ್ ಅಲ್ಲಿ ತಿಳಿಸಿ, ಕಾಯ್ತಾ ಇರ್ತೇನೆ. ಸೊ ಏನ್ ಮಾಡ್ತಾ ಇದ್ದೇನೆ ನಾನು? ಸಿಂಪಲ್, ಚಾಟ್ ಜಿಪಿಟಿ ಅಣ್ಣನ ಹತ್ರ ಹೋಗೋಣ. ಇಲ್ಲಿದ್ದಾನೆ ನಮ್ಮ ಚಾಟ್ ಜಿಪಿಟಿ ಅಣ್ಣ. ನಾನಿಲ್ಲಿ ಪಾರ್ಟ್ 1 ಮತ್ತೆ ಪಾರ್ಟ್ 2ದು ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ಹಾಕಿದ್ದೇನೆ. ಹಾಗೆ ನಾನು ಕ್ರಿಯೇಟ್ ಮಾಡಿರುವಂತಹ ಒಂದು ಸ್ಯಾಂಪಲ್ ಕ್ವಶನ್ ಪೇಪರ್ ಅನ್ನು ಸಹ ಹಾಕ್ಬಿಡ್ತೇನೆ. ಡೌನ್ಲೋಡ್ಸ್ ಅಲ್ಲಿ ಹೋಗಿ ಒಂದು ಸ್ಯಾಂಪಲ್ ಕ್ವಶನ್ ಪೇಪರ್ ಅನ್ನ ಹಾಕ್ಬಿಡೋಣ. ಸೊ ಈ ಸ್ಯಾಂಪಲ್ ಕ್ವಶನ್ ಪೇಪರ್ಗೆ ಅದು ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ ಚೆಕ್ ಮಾಡುವಂತ ಸಮಯ. ಸೊ ಲೋಡ್ ಆಯಿತು. ಇಲ್ಲಿ ಓಕೆ, I have given 2 part 1 and part 2 textbook. With that one sample question paper. Give me the detailed solution for the sample question paper based on the textbook which I have provided. Let's go. ಇದು ಕಮಾಂಡ್ ಕೊಟ್ಟಿದ್ದೇನೆ, ಥಿಂಕ್ ಮಾಡ್ಲಿಕ್ಕೆ ತೋರಿಸೋಣ ಏನು ಮಾಡತ್ತೆ ಅಂತ. ವೇಟ್, ಅಬ್ಸಲ್ಯೂಟ್ಲಿ ಐ ವಿಲ್ ಪ್ರಿಪೇರ್ ಅಂತ ಇದನ್ನು ಹೇಳಿದೆ. ದೊಡ್ಡ ದೊಡ್ಡ ಮಾತೇ ಆಡ್ತಿದೆ. ಕರೆಕ್ಟ್ ಆನ್ಸರು ಓಕೆ. ರೈತವಾರಿ ಸಿಸ್ಟಮ್ 1 ಮಾರ್ಕ್ಸ್ ಅಂತೂ ಇದು ಕರೆಕ್ಟಾಗಿ ಮಾಡತ್ತೆ. ವಿಚ್ ಸೆಂಚುರಿ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ಸು, ಯುನೈಟೆಡ್ ಸ್ಟೇಟ್ಸು. ಓಕೆ, ಮುಂದೆ ಇಷ್ಟೇ ಬಂತ ಪೂರ್ತಿ. ಗಿವ್ ಮಿ ಫುಲ್ ಡೀಟೇಲ್ಡ್, ನಾಟ್ ಓನ್ಲಿ 8 ಕ್ವಶನ್ಸ್, ಫುಲ್ 38 ಕ್ವಶನ್ಸ್. 1 ಮಾರ್ಕ್ಸ್ ಇದಂತೂ ಕರೆಕ್ಟಾಗಿ ಇದ್ದೇ ಇರತ್ತೆ, ಯಾಕಂದ್ರೆ ಟೆಕ್ಸ್ಟ್ ಬುಕ್ಕಿಂದ ಕೀವರ್ಡ್ಸ್ಗಳನ್ನ ತೊಗೊಳೋದು ಅಷ್ಟೇ. ಬಟ್ 2 ಮಾರ್ಕ್ಸು 3 ಮಾರ್ಕ್ಸ್ ಕರೆಕ್ಟ್ ಆಗತ್ತಾ? 8 ಮಾರ್ಕ್ಸಿಗೆ 8 ಮಾರ್ಕ್ಸ್ ಸಿಕ್ಕಿದೆ ಅದಕ್ಕೆ. ಸೊ ಏನಂತಿದೆ, ದಿಸ್ ವಿಲ್ ಬಿ ಕಂಪ್ಲೀಟ್ ಆನ್ಸರ್ ಕೀ ಅಂತ ಹೇಳ್ತಾ ಇದೆ. ಸೊ ಇದು ನಮ್ಮ ಕಂಪ್ಲೀಟ್ ಆನ್ಸರ್ ಕೀನಾ? ಎಸ್. ಡೌನ್ಲೋಡ್ ಆಯ್ತು, ಎಷ್ಟೋ ಸಲ ಡೌನ್ಲೋಡ್ ಆಯ್ತು. ಇದು ನಮ್ಮ ಕ್ವಶನ್ ಪೇಪರು. ಕ್ವಶನ್ ಪೇಪರ್ಗೆ ಸೊಲ್ಯೂಷನ್ ಕೊಡ್ತಾ? ಈ ಚಾಟ್ ಜಿಪಿಟಿ ನಾ ಹೇಳೋದೇ ಒಂದು, ಅದು ಮಾಡೋದೇ ಒಂದು. ನಾ ಕೇಳಿದ್ದೇನು ಆನ್ಸರ್ ಕೊಡು ಅಂತ. ಇದು ನೋಡ್ರೆ ಟೆಕ್ಸ್ಟ್ ಬುಕ್ ಅಂತ ಇದು ಕೊಟ್ಟಿದೆ. ಡೀಟೇಲ್ ಸೊಲ್ಯೂಷನ್ ಐ ಕ್ಯಾನ್ ಹೌಎವರ್ ಡೌನ್ಲೋಡಬಲ್ ಡಾಕ್ಯುಮೆಂಟ್. ವೇರ್ ಇಸ್ ಡೌನ್ಲೋಡಬಲ್ ಡಾಕ್ಯುಮೆಂಟು? ಗಿವ್ ಮಿ ಟೆಕ್ಸ್ಟ್ ವೈಸ್ ಬ್ರೋ. ಹಿಂಗೆ ಇದು ಏನು ಪ್ರಾಬ್ಲಮ್ ಅಂದರೆ ನಾವು ಕೇಳೋದೇ ಒಂದು, ಅದು ಕೊಡೋದೇ ಒಂದು. ಗಿವ್ ಮಿ ಟೆಕ್ಸ್ಟ್, ಗಿವ್ ಮಿ ಟೆಕ್ಸ್ಟ್. ಈಗೇನು ಕೊಡುತ್ತೆ ನೋಡೋಣ. ಆರ್ಡರ್ ಕೊಡುತ್ತೆ. ಪಾರ್ಟ್ 1 ಕವರ್ ದ ಎಂಟೈರ್ ಕ್ವಶನ್ ಪೇಪರು ಅಟ್ ಕಂಟೆಂಟ್ ಯೂಸಿಂಗ್ ದ ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್, ಆನ್ಸರ್ ಆಲ್ ದ. ಬ್ರೋ ಗಿವ್ ಮಿ ಆನ್ಸರ್, ಬ್ರೋ ಗಿವ್ ಮಿ ಆನ್ಸರ್. ವಾಟ್ ಆರ್ ಯು ಡೂಯಿಂಗ್? ಗಿವ್ ಮಿ ಆಲ್ ದ 38 ಕ್ವಶನ್ ಆನ್ಸರ್ಸ್. ಮಾರಾಯ, ಇನ್ನು ಹೋಗ್ತಾನೆ ಇದೆ. ನನ್ನ ತಲೆ ಕೆಟ್ಟೋಯ್ತು. ನೀ ಹೆಂಗೆ ಟಾಪರ್ ಆಗ್ತೀಯಾ? ನಾನು 625 ತೊಗೊಳುತ್ತೆ ಚಾಟ್ ಜಿಪಿಟಿ ಅಂತ ಬಂದರೆ ಜನರೇಟ್ ಮಾಡೋಣ. ಜನರೇಟ್ ಮಾಡು ಪ್ಲೀಸ್. ಜನರೇಟ್ ವರ್ಡ್ ಫೈಲ್ ಕಂಟೈನಿಂಗ್ 38 ಟೆಕ್ಸ್ಟ್ ಬುಕ್ ಆನ್ಸರ್ಸ್. ನಾನೇನಾದರೂ ನಾಳೆ ಆಫೀಸಿಗೆ ರಜೆ ಹಾಕಿದ್ರೆ ಈ ಚಾಟ್ ಜಿಪಿಟಿನ ಕಾರಣ ಅಣ್ಣ. ಮತ್ತೆ ಎಲ್ಲ ಓಕೆ. ಜನರೇಟ್ ವರ್ಡ್ ಫೈಲ್, ಕ್ವಶನ್ ಪೇಪರ್. ಅಮ್ಮ ಒಮಿಟ್ ಕೊಡ್ತಾರೆ ವಿಜಿಬಲ್ ಇನ್ವೆಂಟ್ರಿ ಕ್ಯಾನಟ್ ಆ್ಯಕ್ಚುಲಿ. ಅರೆ ಯಾರ್, ಗಿವ್ ಮಿ 25th to 35th ಕ್ವಶನ್ ಆನ್ಸರ್. ಇದರಲ್ಲೇ 3 ತಾಸು ಹೋಗ್ಬಿಡುತ್ತಲ್ಲ. ಏನು ಮಾಡ್ತಿದ್ದಾರೆ ಅಣ್ಣ? ಎಷ್ಟು ಸಲ ಡಾಕ್ಯುಮೆಂಟ್ಸ್ ಓದ್ತೀಯಾ? ಓಕೆ. ಎಕ್ಸ್ಪ್ಲೈನ್ ದ ಕಾಸಸ್ ಫಾರ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಪೊಲಿಟಿಕಲ್ ಕಾಸಸ್ ಬಂತು, ಇಕನಾಮಿಕ್ ಕಾಸಸ್, ಅಡ್ಮಿನಿಸ್ಟ್ರೇಟಿವ್ ಕಾಸಸ್, ಮಿಲಿಟರಿ ಕಾಸಸ್. ಓಕೆ. ಇಂಡಿಯನ್ಸ್ ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆಪ್ಟ್, ಲಿವ್ಡ್ ಇನ್ ಡೆಟ್ ಅಂಡ್ ಡೈಡ್ ಇನ್ ಡೆಪ್ಟ್. ವೈ? ಹೆವಿ ಲ್ಯಾಂಡ್ ರೆವೆನ್ಯೂ ವಾಸ್ ಇಂಪೋಸ್ಡ್. ಲ್ಯಾಂಡ್ ರೆವೆನ್ಯೂ ಅಂತ ಹಾಕ್ತೀವೋ ಟ್ಯಾಕ್ಸ್ ಅಂತ ಹಾಕ್ತೀವೋ? ಟ್ಯಾಕ್ಸ್ ವಿಲ್ ಬಿ ದ ಕರೆಕ್ಟ್. ಫಾರ್ಮರ್ಸ್ ಬಾರೋಡ್ ಮನಿ ಫ್ರಮ್ ಮನಿ ಲೆಂಡರ್ಸ್. ಎಸ್. Crop failures and natural calamities. Farmers often had to sell their land. Yes. The period of Martanda Varma defeated the Dutch Battle of Colachal. Colachal spelling tappide.
ಇಟ್ ವಾಸ್ ದ ಫಸ್ಟ್ ಮೇಜರ್ ಡಿಫೀಟ್ ಆಫ್ ಯುರೋಪಿಯನ್ ಪವರ್ ಬೈ ಅನ್ ಇಂಡಿಯನ್ ರೂಲರ್. ಇದಕ್ಕೆ ತಂಗ್ ಬೇಕಾಗಿರೋದೇ ಕೊಡುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಹಂಗೆ ಕೊಟ್ಟಿದ್ದಾರೆ ಏನಾದ್ರು? ಇಲ್ಲ, ಕೊಟ್ಟಿಲ್ಲ. ಹಿ ಸ್ಟ್ರೆಂಥನ್ ದ ಟ್ರಾವನ್ಕೋರ್ ಕಿಂಗ್ಡಮ್, ಹಿ ವಿಕ್ಟ್ರಿ ಚೆಕ್ ಯುರೋಪಿಯನ್ ಎಕ್ಸ್ಪಾನ್ಷನ್. ಅಣ್ಣ, ಮಾರ್ತಾಂಡವರ್ಮದ್ ಇಂಪಾರ್ಟೆಂಟ್ ಫೇಸು ಅಂತ ಕೇಳ್ತಾರೆ, ಏನ್ ಬರಿಬೇಕಾಗತ್ತೆ? ರಿಚೆಸ್ಟ್ ಪ್ರಾವಿನ್ಸ್ ಮಾಡ್ತಾನೆ, ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ಗಳನ್ನ ಕಂಟ್ರೋಲ್ ಮಾಡ್ತಾನೆ, ಸರೌಂಡಿಂಗ್ ಏರಿಯಾಸ್ಗಳನ್ನ ತನ್ನ ಕಡೆ ಕರ್ಕೊಂಡ್ ಬರ್ತಾನೆ. ಇದು ನೋಡಿದ್ರೆ ಗೂಗಲ್ ಅಲ್ಲಿ ಜಸ್ಟ್ ಜನರಲ್ ಆನ್ಸರ್ ಏನ್ ಬರುತ್ತೋ ಅದನ್ನ ಕೊಡ್ತಾ ಇದೆ. ಇದ್ರ ಅರ್ಥ ಏನು? ಚಾಟ್ ಜಿಪಿಟಿಗೆ ಜಸ್ಟ್ ಟೆಕ್ಸ್ಟ್ ಬುಕ್ ಕೊಟ್ಟರು, ಅದು ತನ್ನ ತಲೆಯನ್ನ ಉಪಯೋಗಿಸುತ್ತೆ. ನಾವು ಹೇಳಿರ್ತೇವೆ ಟೆಕ್ಸ್ಟ್ ಬುಕ್ ಇಂದಾನೇ ತೆಗೆದುಕೊಳ್ಳು ಅಂತ, ಮತ್ತೇನೋ ಕೊಡುತ್ತೆ. ವರ್ಲ್ಡ್ ವಾರ್ 1, ಮಿಲಿಯನ್ಸ್ ಆಫ್ ಪೀಪಲ್ ಲಾಸ್ಟ್ ದೇರ್ ಲೈಫ್, ಟ್ರೀಟಿ ಆಫ್ ವರ್ಸೈಲ್ಸ್, ಲೀಗ್ ಆಫ್ ನೇಷನ್ಸು, ಕೊಲ್ಯಾಪ್ಸ್ಡ್ ನ್ಯೂ ನೇಷನ್ಸು, ಇದು ಕರೆಕ್ಟ್ ಇದೆ. ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅಂತ ಹೇಳ್ತಿದ್ದಾರೆ, ಇಕೋಲಾಜಿಕ್ ಬ್ಯಾಲೆನ್ಸು, ಕ್ಲೈಮೇಟ್, ರೈನ್ಫಾಲು, ಟಿಂಬರು, ಫ್ಯೂಯಲ್ ವುಡ್ಡು, ಮೆಡಿಸಿನಲ್ಲು, ಹೆಬಿಟ್ಯಾಟ್ಸು, ಇವೆಲ್ಲ ಜನರಲ್ ಕ್ವಶನಿಗೆ ಕರೆಕ್ಟಾಗಿ ಬಂದ್ಬಿಡತ್ತೆ. ಎಕ್ಸ್ಪ್ಲೈನ್ ದ ಇಕನಾಮಿಕ್ ಕಂಡೀಷನ್ಸ್ ಆಫ್ ರೂರಲ್ ಇಂಡಿಯಾ, ಅಗ್ರಿಕಲ್ಚರು ಡಿಪೆಂಡ್ ಆಗ್ತಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ವೆರಿ ಲೋ ಇನ್ಕಮ್ ಬರ್ತಾ ಇದೆ ಅಗ್ರಿಕಲ್ಚರ್, ಅದು ಕವರ್ ಆಗ್ತಾ ಇಲ್ಲ. ಅರ್ಬನ್ ಇಂಡಿಯಾದಿಂದ ಹೇಗೆ ಡಿಫ್ರೆಂಟ್ ಇದೆ ಅದು ಸಹ ಕವರ್ ಆಗ್ತಾ ಇಲ್ಲ. ನಾನ್ ಟ್ಯಾಕ್ಸ್ ರೆವೆನ್ಯೂಸು. ಓಕೆ ಅಣ್ಣ, ಸಿಂಪಲ್ಲು. ಚಾಟ್ ಜಿಪಿಟಿಗೆ ನೀವು ಆನ್ಸರ್ಸ್ಗಳನ್ನ ಕೇಳಿ ಬರೆದ್ರೆ ನಿಮ್ಗೆ ಸಿಗೋ ಮಾರ್ಕ್ಸು ಅರ್ಧ ಆಗತ್ತೆ. ಯಾಕಂದ್ರೆ ಅದು ಜನರಲ್ ಆಗಿರುವಂತಹ ಆನ್ಸರ್ಸ್ಗಳನ್ನ ಕೊಡುತ್ತೆ. ಟೆಕ್ಸ್ಟ್ ಬುಕ್ ಸ್ಪೆಸಿಫಿಕ್ ಆಗಿರುವಂತಹ ಕೀವರ್ಡ್ಸ್ಗಳನ್ನ ಮೆನ್ಷನ್ ಮಾಡಲ್ಲ. ಯಾರು ನೋಡಿದವರಿಗೆ ಆನ್ಸರ್ ಕರೆಕ್ಟ್ ಅನಿಸ್ಬೋದು, ಬಟ್ ಯಾರು ಪೇಪರ್ ಚೆಕ್ ಮಾಡ್ತಾರೋ ಅವರು ಟೆಕ್ಸ್ಟ್ ಬುಕ್ಕಿನ ಆನ್ಸರ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೀಗಾಗಿ ನನಗೆ ಕೇಳಿದ್ರೆ ಇದು ಎಲ್ಲ ಆನ್ಸರ್ಸ್ಗಳನ್ನ ಮಾಡುತ್ತೆ, 80ಕ್ಕೆ 80 ಇದು ಮಾರ್ಕ್ಸಿಗೆ ಅಟೆಂಪ್ಟ್ ಮಾಡುತ್ತೆ. ಬಟ್ ನಾನೇನಾದ್ರೂ ಪೇಪರ್ ಚೆಕ್ ಮಾಡ್ತಾ ಇದ್ರೆ ಇದಕ್ಕೆ 80ರಲ್ಲಿ ಮ್ಯಾಕ್ಸಿಮಮ್ 50 to 55 ಮಾರ್ಕ್ಸ್ ಬರುತ್ತೆ. ಅದ್ರ ಮೇಲೆ ಹೋಗ್ಲಿಕ್ಕಾಗಲ್ಲ. ಇದು ಹೋಗ್ಬೇಕು ಅಂದ್ರೆ ಇದನ್ನ ಅದೇ ರೀತಿ ಟ್ರೈನ್ ಮಾಡಬೇಕು ಅಂದ್ರೆ ಏನು, ಪ್ರತಿಯೊಂದು ಕ್ವಶನ್ಗೂ ನಾನು ಅದಕ್ಕೆ ಹೇಳ್ತಾ ಹೋಗ್ಬೇಕು, ಈ ರೀತಿ ಆನ್ಸರ್ ಬರಿ, ಈ ರೀತಿ ಆನ್ಸರ್ ಬರಿ, ಈ ರೀತಿ ಟ್ರೈನ್ ಮಾಡಿ 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 ಒಂದು 10 ದಿನ ಆದ್ಮೇಲೆ ಇದು ಎಲ್ಲವನ್ನೂ ಸಹ ಕಲ್ತ್ಕೊಳ್ಳುತ್ತೆ. ಆದ್ರೂ ಸಹ ಏನಾದ್ರೂ ಕ್ವಶನ್ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರೆ ಇದು ಮತ್ತೆ ಗುಳುಂ ಆಗತ್ತೆ. ಅದೇ ಸ್ಟೂಡೆಂಟ್ಸ್ಗಳು ಟಾಪರ್ ಆಗ್ಬೇಕಂದ್ರೆ ಏನು, ತಮ್ಮ ತಲೆಯನ್ನು ಉಪಯೋಗಿಸ್ತಾರೆ, ಅದರಿಂದ ಆನ್ಸರ್ಸ್ಗಳನ್ನ ತೆಗಿತಾರೆ. ಹೀಗಾಗಿ AI-ಗಿಂತ ನೀವು 625 ತೆಗೆದುಕೊಳ್ಳುವಂತಹ ಚಾನ್ಸಸ್ಸು ಆಲ್ಮೋಸ್ಟ್ 10x ಹೈ ಇದೆ ಅಂತ ಹೇಳ್ಬೋದು. ಹೀಗಾಗಿ ನಮ್ಮ ಒರಿಜಿನಲ್ ಕಾನ್ಸೆಪ್ಟ್ ಏನಿತ್ತು, ಚಾಟ್ ಜಿಪಿಟಿಗೆ SSLC 625 ಬರುತ್ತಾ, ಈ ಮೂಮೆಂಟ್ ಅಲ್ಲಿ ನನ್ನ ಮಾಡೆಲಿಗೆ ಬರಲ್ಲ, ಯಾಕಂದ್ರೆ ನಾನಿನ್ನು ಟ್ರೈನ್ ಮಾಡಿಲ್ಲ. ಮೇ ಬಿ ಒಂದು 10-15 ದಿನ ಕರೆಕ್ಟಾಗಿ ಟ್ರೈನ್ ಮಾಡಿದ್ರೆ ಈ 625 ನಿಯರ್ ಬರಬಹುದು. ಆದರೆ ಎಕ್ಸಾಕ್ಟ್ 625 ತೆಗೆದುಕೊಳ್ಳೋದು ಡೌಟೇ. ಲ್ಯಾಂಗ್ವೇಜಸ್ಗಳಲ್ಲಂತೂ ಆಗೋದೇ ಇಲ್ಲ ಇದ್ರ ಹತ್ರ. ಕನ್ನಡ ಹಿಂದಿ ಅಂತೂ ಬಿಟ್ಟೆ ಬಿಡಿ. ಚಾಟ್ ಜಿಪಿಟಿಗೆಲ್ಲ ಟೆಕ್ಸ್ಟ್ ಬುಕ್ ಇದೆ, ಎವ್ರಿ ಆನ್ಸರ್ ಗೊತ್ತಿದೆ, ನೋ ಸ್ಟ್ರೆಸ್ಸು, ನೋ ಫಿಯರು, 625 ಗ್ಯಾರಂಟಿಡ ಇಲ್ಲ. ನಾವು ಚಾಟ್ ಜಿಪಿಟಿ ಕಾಂಟ್ ಸ್ಕೋರ್, ಬಟ್ ಯು ಕ್ಯಾನ್. ಹೀಗಾಗಿ AI, ಚಾಟ್ ಜಿಪಿಟಿ, ಕ್ಲೌಡ್, ಜೆಮಿನೈ ಏನನ್ನೇ ಇರಬಹುದು, ವೈಸ್ಲಿ ಯೂಸ್ ಮಾಡಿ. ಯಾಕಂದ್ರೆ ಹಾರ್ಡ್ ವರ್ಕು ನಿಮ್ಮದೇ ಆಗಿರುತ್ತೆ, 625 ಸಹ ನಿಮ್ಮದೇ ಆಗಿರುತ್ತೆ. ಈ ಕಾನ್ಸೆಪ್ಟಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಕಮೆಂಟಲ್ಲಿ ತಿಳಿಸಿ ಇಫ್ ಯು ಆರ್ ಎಂಜಾಯ್ಡ್. ನಾನಂತೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ತೊಗೊಂಡು ಬರೆಯ ಹಳ ಚಾಟ್ ಜಿಪಿಟಿ. ಸ್ಟಾರ್ಟಿಂಗಿಂದ ಹೇಳ್ತಾರೆ, ನಾನು ಹೇಳೋದೇ ಒಂದಾಗಿತ್ತು, ಅದು ಮಾಡೋದೇ ಒಂದಾಗಿತ್ತು. ಬಟ್ ಇಟ್ ವಾಸ್ ಸೂಪರ್ ಫನ್. ನಿಮಗೂ ಸಹ ಎಂಜಾಯ್ ಆಗಿರುತ್ತೆ ಅನ್ಕೊಳ್ತೇನೆ. ಇಂತಹದೇ ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷಾ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.